ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೀಗೆ ಸಾಕಷ್ಟು ಸಹಿಸಿತ್ತು. ತುಮಕೂರು ದಸರಾ ನಾನು ಈ ಸಭೆಗೆ ತುಮಕೂರು ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆಬಿ ಸರ್ ಅವರನ್ನ ನಮಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಲಕ್ಷ್ಮಣದಾಸ್ ಅವರಿದ್ದಾರೆ, ನಾಟಕಕಾರರು, ಪತ್ರಕರ್ತರು. ಅದನ್ನ ಮಾಡತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲ, ಮೈಸೂರಲ್ಲೂ ಇಲ್ಲ. ಮೈಸೂರಲ್ಲಿ ದಸರಾ ಒಳಗಡೆ ಮಹಾರಾಜರು ಪ್ಯಾಲೇಸ್ ಒಳಗಡೆ ಅವರು ಏನು ಖಾಸಗಿಯಾಗಿ ಅವರು ದರ್ಬಾರ್ ನಡೆಸ್ತಾರೆ. ಆದರೆ ಪ್ರತಿ ದಿವಸ ಆ ತಾಯಿಯ ವಿವಿಧ ರೂಪವನ್ನ ನಾವು ಪೂಜೆ ಮಾಡಿ, ಹೋಮ ಮಾಡಿ, ಗೌರವ ಸಮರ್ಪಣೆ ಮಾಡತಕ್ಕಂಥದ್ದು ಎಲ್ಲಿಯೂ ಕೂಡ ಮಾಡೋದಿಲ್ಲ. ದಸರಾದು ಸ್ಟಾರ್ಟಿಂಗ್ ಆನ್ 22 ಸೆಪ್ಟೆಂಬರ್ 22 ಸೆಪ್ಟೆಂಬರ್ ಸೋಮವಾರ ಫಸ್ಟ್ ಡೇ ಆಫ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಇಯರ್ ಹೇಗೆ ನಾವು ನಾಗೇಶ್ವರ ಅವರಿಗೆ ಪೂರ್ಣ ಕುಂಭ ಸ್ವಾಗತ ಹಾಗೂ ಧ್ವಜಾರೋಹಣ ಈ ಒಂದು ಕಾರ್ಯಕ್ರಮ, ಆಮೇಲೆ ಮಹಾಮಂಗಳಾರತಿ, ಪುಷ್ಪಾರ್ಚನೆ, ಹೋಮ ಇದೆಲ್ಲ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಅವರ ಪರಿಸ್ಥಿತಿ ನೋಡಿ, ಅವ್ರ ಎಜುಕೇಷನ್ ಸಿಸ್ಟಮ್ ನೋಡಿ, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು, ಬದ್ಧತೆ ಇದ್ದಾರೆ ಮುಸ್ಲಿಂ ಕಮ್ಯುನಿಟಿಗೆ, ಅವ್ರಿಗೆ ಸ್ಕಿಲ್ ಡೆವಲಪ್ ಮಾಡ್ತಕ್ಕಂಥ ಕೆಲಸ ಮಾಡಿ, ಅವ್ರಿಗೆ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ಮಾಡಿ. ಈ ರೀತಿ ತಂದಾಕಿ ಬೆಂಕಿ ಇಟ್ಟು ನೀವು ಮಜಾ ತೆಗೆದುಕೊಂಡು ಪೊಲಿಟಿಕ್ಸ್ನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಎರಡನೇ ವಿಚಾರ, ಸಿದ್ದರಾಮಯ್ಯನವರೇ, ನೀವು ಇವತ್ತೇನಾದ್ರೂ ಡೆವಲಪ್ಮೆಂಟ್ ಮಾಡಿದಿದ್ರೆ ಈ ರೀತಿ ಕೈಯೇ ಹಾಕ್ತಿರಲಿಲ್ಲ, ನೀವು ಈ ರೀತಿ ಕಾಂಟ್ರವರ್ಸ್ನ ಕ್ರಿಯೇಟೇ ಮಾಡ್ತಿರಲಿಲ್ಲ. 1,61,00,000 ಮತ ಬಿದ್ದಿದ್ದು ಕಾಂಗ್ರೆಸ್ಗೆ 2023 ಮೇ ಚುನಾವಣೆಯಲ್ಲಿ. ನಿಮ್ಮಲ್ಲಿ 55 ಲಕ್ಷ ಜನ ಮುಸಲ್ಮಾನರು ಮತ ಹಾಕಿದ್ದಾರೆ ಅಂತ ಇಟ್ಕೊಂಡ್ರು ಸಹ 1,08,00,000 ಜನ ಹಿಂದೂಗಳು ಮತ ಹಾಕಿದ್ದಾರೆ, 1,06,00,000 ಜನ ಮತ ಹಾಕಿದ್ದಾರೆ. ಅಂದರೆ ಆ 1,06,00,000 ಜನಕ್ಕೆ ನೀವು ಮಾಡ್ತಿರ್ತಕ್ಕಂತಹ ಅವಮಾನ. ಯಾಕೆಂದ್ರೆ ನೀವು ಹೇಳಿದ್ದೇನು ಅಂದರೆ ನಿಮ್ಮಿಂದನೇ ಸರ್ಕಾರ, ನಿಮಗೋಸ್ಕರನೇ ಸರ್ಕಾರ ಅಂತ ಹೇಳ್ತಾ ಇದ್ರಿ. ಎಜುಕೇಷನ್ ಕೊಡ್ರಿ, ಸ್ಕಿಲ್ ಕೊಡ್ರಿ. ಸ್ಕಿಲ್ ಡೆವಲಪ್ಮೆಂಟಲ್ಲಿ ಒಂದು ಕೆಲಸ ಆಗ್ತಿಲ್ಲ. ಜನ ಸಾಯ್ತಾ ಇದ್ದಾರೆ, ಮಳೆ ಬಂದು, ಆದರೂ ಸಹ ನೀವು ಹೋಗ್ತಾ ಇಲ್ಲ. पटेल जी, राज्य सरकार में मंत्री श्री दिनेश गुंडूराव जी, संसद सदस्य श्री यदुवीर कृष्णदत्त चामराज वाडियर जी, संस्थान के निर्देशक डॉक्टर एम पुष्पावती जी, शिक्षकगण, चिकित्सकगण, विद्यार्थीगण, गणमान्य अतिथियों, देवियों और स्वजन, स्पीच एंड हियरिंग के क्षेत्र में शिक्षा, चिकित्सा और अनुसंधान के लिए कार्यरत इस संस्थान के हीरक जयंती समारोह में आप सबके बीच उपस्थित होकर मुझे हार्दिक प्रसन्नता हो रही है। आज के ऐतिहासिक अवसर पर मैं ऑल इंडिया इंस्टीट्यूट ऑफ स्पीच एंड हियरिंग आइस से जुड़े सभी पूर्व और वर्तमान निर्देशकों, संकाय सदस्यों, प्रशासकों एवं विद्यार्थियों का बधाई देती हूँ। मुझे ये बताया गया है कि करीब 2 दशकों से इस संस्थान का नेतृत्व महिलाएं ही कर रही हैं। ये प्रसन्नता की बात है कि वर्तमान निर्देशक डॉक्टर एम पुष्पावती जी
उस परंपरा को मजबूत कर रही है। ये संस्थान वुमेन लेड डेवलपमेंट का एक अच्छा उदाहरण है। ಕಿವಿ ಕೇಳಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬೇರೆ ವಿಚಾರ. ಮೊದಲೇ ಮಗು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಇಂಥ ವಿಕಲತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆ ಕೆಲಸವನ್ನ ಈ ಸಂಸ್ಥೆ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಅದರಿಂದ ಇದು ಒಂದು ಬಹಳ ಪ್ರಾಮುಖ್ಯವಾದಂಥ ಸಂಸ್ಥೆ. ಭಾರತ ದೇಶ ಇಂಥ ಒಂದು ಮೈಸೂರು ನಗರದಲ್ಲಿ ಇಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬರೀ ಮೈಸೂರು ನಗರಕ್ಕೆ ಅಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕಿನಿಂದ ಹರದನಹಳ್ಳಿ ಹಾಗೂ ಗುಂಡ್ಲುಪೇಟೆಯಿಂದ ಅಂಗಳ ಗ್ರಾಮ, ಕೊಳ್ಳೇಗಾಲ ತಾಲೂಕಿನ ದೊಡ್ಡಿಂದುವಾಡಿ, ಅನೂರು ತಾಲೂಕಿನ ಮಾಟಳ್ಳಿ, ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮಗಳನ್ನು ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ವಿಲೇಜ್ ಅಂತೇಳಿ ಆಯ್ಕೆ ಮಾಡಿದೆ. ಈ 5 ಗ್ರಾಮಗಳನ್ನು, ಈ 5 ಗ್ರಾಮಗಳನ್ನು ಸೌರ ವಿದ್ಯುತ್ ಗ್ರಾಮಗಳು ಅಂತೇಳಿ ಆಯ್ಕೆ ಆದ ನಂತರ ಇವ್ರನ್ನ ಮಾದರಿ ಸೌರ ಗ್ರಾಮ ಅಂತೇಳಿ ಆಯ್ಕೆ ಆದ ನಂತರ ಕೇಂದ್ರ ಸರ್ಕಾರದಿಂದ 1 ಕೋಟಿ ರೂಗಳ ಸಹಾಯಧನ ಈ ಗ್ರಾಮಗಳಿಗೆ ಸಿಗ್ತದೆ. ಈ ಗ್ರಾಮಗಳಲ್ಲಿ ಎಲ್ಲ ಮನೆಗಳ ಮೇಲೆ ಸೌರ ವಿದ್ಯುತ್ ಅಳವಡಿಸ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ PM ಸೂರ್ಯಘರ್, ಕುಸುಮ್ ಬಿ, ಕುಸುಮ್ ಸಿ ಯೋಜನೆಗಳ ಸವಲತ್ತನ್ನು ಸಾರ್ವಜನಿಕರು ಪಡ್ಕೊಳ್ಳೋ ರೀತಿಯಲ್ಲಿ ಉತ್ತೇಜನ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.